ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಒಂದು ಸಿಂಪಲಾಗಿ ಪೂಜೆ ಇತ್ತು ಅಂತ ಹೊರಟಿದೆ. ಹೊರಡೋಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿ ಇವತ್ತು ಡ್ರೇಪ್ ಮಾಡ್ಕೊಂಡಿರುವಂಥ ಸೀರೆ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡೆ. ಇದು ಆ್ಯಕ್ಚುಲಿ ಒಂದು ಶಾರ್ಟ್ಸಲ್ಲಿ ಹಾಕಿದ್ದೆ ಈ ಸ್ಯಾರಿನ. ಪ್ಯೂರ್ ಬನಾರಸಿ ಕ್ರೇಪ್ ಸಿಲ್ಕ್ ಸಾರಿ ಇದು. ನಿಮಗೆ ಬನಾರಸಿ ಕ್ರೇಪ್ ಸಿಲ್ಕ್ ಅಂದ ತಕ್ಷಣ ಬಾಡಿ ಫುಲ್ಲು ಬುಟ್ಟಗಳು ಬರುತ್ತೆ ಆ್ಯಂಡ್ ಇದು ಕಾಂಟ್ರಾಸ್ಟಲ್ಲೂ ಬರುತ್ತೆ, ಸೆಲ್ಫಲ್ಲೂ ಬರುತ್ತೆ. ಪ್ಯೂರ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರೋದು. ಆ್ಯಂಡ್ ನನ್ನ ಹತ್ರ ಇರೋವಂಥದ್ದು ಮಸ್ಟರ್ಡ್ ಯೆಲ್ಲೋ ಜೊತೆ ಪರ್ಪಲ್ ಕಾಂಬಿನೇಷನ್ ಬಾರ್ಡರ್. ಆ್ಯಂಡ್ ನೀವು ಬಾರ್ಡರ್ ಅಬ್ಸರ್ವ್ ಮಾಡಿದ್ರೆ ಫುಲ್ ಗ್ರ್ಯಾಂಡ್ ವರ್ಕಲ್ಲಿ ಬರುತ್ತೆ. ಅಂದರೆ ಜರಿ ಇದು ನಿಮ್ಗೆ ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ, ಜರಿ ಇದು. ಬ್ಲೌಸ್ ಇದಕ್ಕೆ ಹಾಕ್ಕೊಂಡಿರೋದು ಇದ್ರದ್ದೇ ವಿತ್ ಬ್ಲೌಸ್ ಹಾಕ್ಕೊಂಡಿರೋದು. ಬ್ಲೌಸು ಸಖತ್ ಗ್ರ್ಯಾಂಡಾಗಿ ಬರುತ್ತೆ. ಫುಲ್ಲು ನಾನೇನು ವರ್ಕ್ ಮಾಡಿಸಿರೋದಲ್ಲ, ಇದು ಬ್ಲೌಸ್ ಬಂದಿರೋದೇ ಈ ಥರ. ಇದಕ್ಕೆ ಈ ಥರ ಒಂದು ಸಿಂಪಲಾಗಿ ನೆಕ್ ಇಡ್ಸಿದ್ದೇನೆ. ಅಕಸ್ಮಾತ್ ಸೀರೆ ಉಟ್ಕೊಳ್ಳೋಕ್ಕೆ ಬರೋದೇ ಇಲ್ಲ ಅಂತ ಇದ್ದರೆ ಈ ಸ್ಯಾರಿನಲ್ಲಿ ಈ ಸೀರೆ ತುಂಬ ಈಸಿಯಾಗಿ ಡ್ರೇಪ್ ಆಗುತ್ತೆ, ಎಲ್ಲೂ ಹರಡಲ್ಲ. ಆ್ಯಂಡ್ ನೆರಿಗೆನೂ ಅಷ್ಟೇ, ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಉದ್ದಕ್ಕೆ ಇದೆ, ಆಮೇಲೆ ಫ್ರೀ ಫ್ಲೋ ಇದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇದಕ್ಕೆ ಆಲ್ಮೋಸ್ಟ್ ಕೊಟ್ಟಿದ್ದು 1.5 ವರ್ಷ 2 ವರ್ಷ ಆಯಿತು ಇದನ್ನು ಪರ್ಚೇಸ್ ಮಾಡಿ. 12,000 ಕೊಟ್ಟು ಪರ್ಚೇಸ್ ಮಾಡಿದಂಥ ಒಂದು ಸ್ಯಾರಿ. ಆ್ಯಂಡ್ ಇದು ಇದ್ರದ್ದು ಪಲ್ಲು ತುಂಬ ಚೆನ್ನಾಗಿದೆ. ಇದರೊಳಗೆ ಸೆಮಿ ಬನಾರಸಿ ಕ್ರೇಪ್ ಸಿಲ್ಕು ಬರುತ್ತೆ. ನೀವು ಅದು ಬೇಕಿದ್ರೆ ಅದು ನಿಮಗೆ ಅರೌಂಡ್ 2.5-3 ಅಥವಾ 3,500 ಸಿಗ್ಬೋದು. ಪ್ಯೂರ್ ಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಂಡ್ ಇದನ್ನು ತೊಗೊಂಡಿದ್ದು ತುಮಕೂರಿನಲ್ಲಿ. ಸೊ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಂಡು ತುಂಬ ಜನ ಕೇಳ್ತಾ ಇದ್ದೀವಿ ಸ್ಯಾರಿ ಬಗ್ಗೆ ಡೀಟೇಲ್ಸ್ ಕೊಡಿ, ಹೇಗೆ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಇವತ್ತು ಉಟ್ಕೊಂಡಿದ್ದೀನಿ. ಸಿಂಪಲಾಗಿ ಒಂದು ಪರ್ಪಲ್ ಬಳೆನ ಮ್ಯಾಚ್ ಮಾಡಿ ಇವತ್ತಿನ ನನ್ನ ಔಟ್ಲುಕ್ ಈ ಥರ ಇದೆ. ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನೂ ಹೋಗಿ ಬಂದ ಮೇಲೆ ಇನ್ನೂ ಹೋಗಿಲ್ಲ, ಒಂದು 12 ವರ್ಷಕ್ಕೆ ಹೋಗೋಣ ಅಂತ, 12 ವರ್ಷಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬಂದಮೇಲೆ ಹಬ್ಬಕ್ಕೆ ಅಂತ ಪೈನಾಪಲ್ ತೊಗೊಂಡು ಬಂದಿದೆ. 3 ಪೈನಾಪಲ್ ಇತ್ತು, ಅದರೊಳಗೆ 2 ಖಾಲಿ ಆಗಿದೆ, ಇನ್ನೊಂದು ಪೈನಾಪಲ್ ಹೆಚ್ಚಿಟ್ಟಿದ್ದೀನಿ. ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಡೆಫಿನೆಟ್ಲಿ ರೆಸಿಪಿನ ನಿಮ್ಗಳಿಗೂ ತೋರಿಸ್ತೀನಿ. ಯಾಕಂದರೆ ಪೈನಾಪಲ್ ಗೊಜ್ಜು ಅಂದರೆ ಏನೋ ಒಂಥರ ಟೇಸ್ಟಿಯಾಗಿರುತ್ತೆ. ಆಮೇಲೆ ನೀವು ಆಲ್ಮೋಸ್ಟ್ 1 ವಾರದಷ್ಟು ಅದನ್ನು ಇಟ್ಕೊಂಡು ಕೂಡ ತಿನ್ಬೋದು. ಯೂಶಲಿ ಪೈನಾಪಲ್ ಗೊಜ್ಜು ಅಂದರೆ ಮದುವೆ ಮನೆಯಲ್ಲಿ ಸಕ್ಕತ್ತಾಗಿ ಮಾಡ್ತಾರಲ್ಲ. ಸೊ ನಾನು ಇವತ್ತು 1 ಪೈನಾಪಲಲ್ಲಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತೀನಿ ಅದನ್ನು ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಬಂದು ಡೆಫಿನೆಟ್ಲಿ ನಿಮ್ಗಳಿಗೂ ರೆಸಿಪಿ ತೋರಿಸ್ತೀನಿ. ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಪುಡಿ ಮಾಡೋಕ್ಕೂ ಆ್ಯಂಡ್ ಗೊಜ್ಜಿನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಮಾವಿನಕಾಯಿ ಆಗಿರ್ಬೋದು ಅಥವಾ ಪೈನಾಪಲ್ ಗೊಜ್ಜು ಎಲ್ಲನೂ ಮಾಡ್ಕೋಬೋದು. ಸೊ ಹೇಗೆ ಮಾಡ್ತೀನಿ ನಾನು ನಮ್ಮ ಮನೇಲಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ಸೊ ಊಟ ಮುಗಿಸ್ಕೊಂಡು ಬಂದಮೇಲೆ ಪೈನಾಪಲ್ ಗೊಜ್ಜನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯೂಶಲಿ ತುಂಬ ಪೈನಾಪಲ್ ಆಗಿಬಿಟ್ರೆ ತಿನ್ನೋದು ಕಷ್ಟ. ಆಮೇಲೆ ಕೆಲವು ಸಲ ಈ ವೆದರ್ಗೆ ಲೈಕ್ ಗಂಟ್ಲೂರು ಈ ಥರ ಶುರು ಆಗ್ಬಿಡ್ತೀನಿ ಅಂದರೆ ತುಂಬ ತಿನ್ನೋಕ್ಕೆ ಭಯ. ಬಟ್ ಎನಿವೇಸ್ 2 ಖಾಲಿ ಮಾಡಿದ್ವಿ, ಇನ್ನೊಂದನ್ನು ಹೆಚ್ಚಿಟ್ಬಿಟ್ಟಿದ್ದೆ. ಸ್ಮೆಲ್ ಸಕ್ಕತ್ತಾಗಿದೆ. ಮೋಸ್ಟ್ಲಿ ತುಂಬ ಏನು ಹುಳಿನೂ ಇಲ್ಲ ಅಂತ ಅನ್ಕೋತೀನಿ. ಸೊ ಇದ್ರೊಳಗೆ ಆ್ಯಕ್ಚುಲಿ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಮದುವೆ ಮನೆಯಲ್ಲಿ ಗೊಜ್ಜು ಮಾಡ್ತಾರಲ್ಲ ಆ ಥರ ಸಿಂಪಲ್ ರೆಸಿಪಿ. ಪುಡಿ ಮಾಡೋದು ತೋರಿಸ್ತೀನಿ. ಪುಡಿ ಮಾಡಿಕೊಂಡು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ಬೇಕು ಹಾಗೆ ಹೇಗೆ ಪುಡಿ ಮಾಡ್ಕೊತೀನಿ ಅನ್ನೋದನ್ನ ಫಸ್ಟ್ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಫಸ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಹುರ್ಕೊಳ್ಳೋಕ್ಕೆ. ಇದಕ್ಕೆ ಫಸ್ಟು ಹಾಕೋತಿರೋದು ನಾನು ಒಂದೇ ಒಂದಕ್ಕೆ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಉದ್ದಿನ ಬೇಳೆ, ಒಂದು 2 ಸ್ಪೂನ್ ಇರ್ಬೋದು, 2 ಟೀ ಸ್ಪೂನ್ ಮಾಮೂಲಿ ಸ್ಪೂನ್ ಅಷ್ಟು. ಹಾಗೆ 1-2 ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆ. ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟನ್ನ. ಸೊ ಲೈಟಾಗಿ ಕೆಂಪಾಕೆ ಶುರುವಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಎಳ್ಳು, ಹಾಗೆ ಸ್ವಲ್ಪ ಮೆಂತ್ಯ ನೋಡ್ಕೊಂಡು ಹಾಕ್ಕೊಳ್ಳಿ, ಇಲ್ಲ ಮೆಂತ್ಯ ತುಂಬ ಬೇಗ ಕಹಿ ಬಂದ್ಬಿಡುತ್ತೆ. ಮತ್ತು ಮೆಣಸಿನ್ಕಾಯಿ ನಾನಿವಾಗ ಹಾಕ್ತಿರೋದು ಬ್ಯಾಡ್ಗಿ. ನೀವು ತುಂಬ ಖಾರ ಬೇಕು ಅಂದರೆ ಗುಂಟೂರು ಕೂಡ ಹಾಕ್ಕೋಬೋದು. ಇಷ್ಟನ್ನು ಈಗ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಆಗೋವರೆಗೂ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಒಣ ಕೊಬ್ಬರಿ, ಸೊ ನೆಕ್ಸ್ಟ್ ಒಂದು ದೊಡ್ಡ ಬಾಣಲೆ ತೊಗೊಂಡಿನಿ. ಇದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆ.
ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ತಿದ್ದಂಗೆ ಸ್ವಲ್ಪ ಇಂಗು, ಇದಕ್ಕೆ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋಂಥ ಪೈನಾಪಲ್, ಒಂದೆರಡು ನಿಮಿಷ ಫ್ರೈ ಆಗ್ತಿದ್ದಂಗೆ ಹುಣಸೆ ಹಣ್ಣ ನೆನೆಸಿಟ್ಕೊಳ್ಳೋದೆ. ಸೊ ಹುಣಸೆ ಹಣ್ಣಿನ ರಸ, ತುಂಬ ಹುಳಿ ಬೇಡ ಅಂದರೆ ನೋಡ್ಕೊಂಡು ಹಾಕೊಳ್ಳಿ. ಒಂದು 2 ನಿಮಿಷದಷ್ಟು ಹುಣಸೆ ಹುಳಿಲಿ ಪೈನಾಪಲ್ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಕುದಿಯೋಕ್ಕೆ ಶುರುವಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಬೆಲ್ಲ ಸ್ವಲ್ಪ ಮುಂದೆನೇ ಹಾಕೋಬೇಕಾಗುತ್ತೆ, ಯಾಕೆಂದರೆ ಹುಣಸೆ ಹಣ್ಣು ಹುಳಿ, ಪೈನಾಪಲ್ ಹುಳಿ ಎಲ್ಲ ಹೋಗಬೇಕು ಅಂದರೆ ಸ್ವಲ್ಪ ಬೆಲ್ಲ ಮುಂದೆ. ಚೆನ್ನಾಗಿ ಕುದಿಯೋಕ್ಕೆ ಶುರುವಾಗಿದೆ. ಆಮೇಲೆ ನಾನು ರೆಡಿ ಮಾಡ್ಕೊಂಡಿರೋಂಥ ಪೌಡರ್ ಈ ಥರ ಆಗಿದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ಬೇಕಿದ್ರೆ ನೀರು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊತೀರಾ ಅಂದರೆ ಫುಲ್ ಪೌಡರ್ ಹಾಕ್ಬಿಡ್ಬೋದು, ಇಲ್ಲ ಸ್ಟೋರ್ ಮಾಡ್ಕೋತೀರಾ ಅಂದರೆ ಈ ಥರ ಪೌಡರ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಇದೇ ಸೇಮ್ ನಿಮಗೆ ಬೇರೆ ಏನಾದರೂ ತರಕಾರಿ ಮಾಡ್ಕೋತೀರಾ ಅಂದರೆ ಮಾವಿನಕಾಯಿ ಆ ಥರ ಗೊಜ್ಜಲ್ಲಿ ಕೂಡ ಅಥವಾ ತರಕಾರಿಲಿ ಕೂಡ ಈ ಗೊಜ್ಜನ್ನ ರೆಡಿ ಮಾಡ್ಕೋಬೋದು. ಸೊ ಇದೊಂದು 2 ನಿಮಿಷ ಪೈನಾಪಲ್ಗೆ ಸ್ವಲ್ಪ ಖಾರ ಎಲ್ಲ ಹೊಂದ್ಕೊಳ್ಳೋವರೆಗೂ ಬಿಟ್ಟಿರ್ತೀನಿ. ಸೊ ಈ ಸ್ಟೇಜಲ್ಲಿ ನೀವು ಒಂದ್ಸಲ ಟೇಸ್ಟ್ ಮಾಡಿಕೊಂಡ್ರೆ ಬೈ ಚಾನ್ಸ್ ಉಪ್ಪು ಹುಳಿ ಖಾರ ಏನಾದ್ರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಈ ಹದ ಗೊಜ್ಜಿಗೆ ಲೈಕ್ ಕರೆಕ್ಟಾಗಿದೆ, ತುಂಬ ನೀರು ಇಲ್ಲ ತುಂಬ ಗಟ್ಟಿನೂ ಇಲ್ಲ. ಸಖತ್ ಘಮ 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 ಅಂತ ವಾಸನೆ ಬರ್ತಾ ಇದೆ. ಗೊಜ್ಜು ಸಖತ್ತಾಗಿದೆ. ಒಂದ್ಸಲ ನೀವುಗಳು ಟ್ರೈ ಮಾಡಿ ನೋಡಿ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯೂಶಲಿ ಮದುವೆ ಮನೆಯಲ್ಲೆಲ್ಲ ಇದು ಮಾಡಿದಾಗ ಅನ್ನಕ್ಕೆ ಕಲ್ಸ್ಕೊಳ್ಳೋಕ್ಕೋ ಅಥವಾ ಸಾರನ್ನ ಸ್ವಲ್ಪ ಸಪ್ಪೆ ಇದ್ರೆ ಇದನ್ನ ಹುಳಿ ಹುಳಿ ಬಾಡಿಸ್ಕೊಳ್ಳೋಕ್ಕೆ ಸಖತ್ತಾಗಿದೆ. ಆ್ಯಂಡ್ ಮಾಡಿ ನೀವು ಇದನ್ನ ಫ್ರಿಜ್ಜಲ್ಲಿ ಇಟ್ಕೋತೀರಾ ಅಂದರೆ ಆಲ್ಮೋಸ್ಟ್ ಒಂದು 15 ದಿವಸದಷ್ಟು ಸ್ಟೋರ್ ಮಾಡ್ಕೊಬೋದು. ಇದೇ ಸೇಮ್ ಪುಡಿ ಉಪಯೋಗಿಸ್ಕೊಂಡು ನೀವು ಬೇಕಿದ್ರೆ ಮಾವಿನಕಾಯಿ ಗೊಜ್ಜು ಆಗಿರ್ಬೋದು ಅಥವಾ ಕ್ಯಾಪ್ಸಿಕಮ್ ಗೊಜ್ಜು, ಟೊಮ್ಯಾಟೊ ಗೊಜ್ಜು ಏನಕ್ಕಾದರೂ ಈ ಪುಡಿನ ಯೂಸ್ ಮಾಡ್ಕೋಬೋದು. ಯೂಶಲಿ ನಾನು ಎಕ್ಸ್ಟ್ರಾ ಮಾಡಿಕೊಂಡು ಈ ಥರ ಗ್ಲಾಸ್ ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡ್ಕೊತೀನಿ. ಏರ್ ಟೈಟ್ ಇರುತ್ತಲ್ಲ, ಸ್ಮೆಲ್ ಏನೂ ಬರಲ್ಲ. ಆಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು ಅಂತ ನೆಸೆಸಿಟಿ ಇಲ್ಲ, ಆರಾಮಾಗಿ ಆಚೆ ಕಡೆನೇ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ಗೊಜ್ಜು ಹೇಗೆ ಬಂತು ಅಂತ. ಮಾಡಿದಾದ್ಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ.